ಎಷ್ಟು ಕಾಮನ್ ಸೆನ್ಸ್ ಅವ್ರ ಬಳಿ ಎಷ್ಟು ಬುದ್ಧಿವಂತರದಾರಂದ್ರ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಅವರೆಲ್ಲರನ್ನ ಬಿಟ್ಟು ನಾವು ಇಬ್ಬರೇ ತಿನ್ನೋದು ಒಳ್ಳೇದಲ್ಲ, ಎಲ್ಲರೂ ಕೂಡ ತಿನ್ನಬೇಕು ಅಂತ ಹೇಳಿ ದೊಡ್ಡ ಗುಣ ತೋರಿಸಿಲ್ಲ. ಇದೇ ಮದುವೆ ಆಗೋದಕ್ಕೆ ಸಾರ್ಥಕ ಬದುಕು ಅಂತ ಕೈ ಅದಾವಿಲ್ಲ ನಿಮಗೆಲ್ಲ ಅಂತಾರೆ. ನಾವೇ ಇಬ್ರು ಗಂಡ ಹೆಂಡತಿ ಮಸ್ತ್ ತಿಂದು ಕುಂದ್ರದಲ್ಲ, ಎಲ್ಲರನ್ನ ಮನೆಯಸ್ ಮಂದಿನ ಕರ್ಕೊಂಡು ಊಟ ಮಾಡೋ ಪದ್ಧತಿ ಇರ್ತದಲ್ಲ, ಅದು ನಿಜವಾದ ದಾಂಪತ್ಯ ಜೀವನ. ಅವ ಬಂದ ನೀರು ಕೊಟ್ಟಗಳೇನೆ ಎಲ್ಲೇ ನೋಡಿನಿ ಅಂದ, ಇರ್ಲಿ ಬಿಡು ಇದೊಂದು ಯಾಕೋ ಜರ ಲೂಸ್ ಮೈಂಡ್ ಇದ್ದಂಗದಂತ ಸುಮ್ಮನೆ ಮನೆ ಹೋದ. ಹಿಂಗೆಲ್ಲ ಆಯ್ತು. 2-3 ದಿವಸ ಹೊಸದಾಗಿತ್ತು, ಮಸ್ತ್ ಮುಣಿಸಿದ್ರು, ತಿನ್ಸಿದ್ರು, ಮಸ್ತ್ ಹೊಸದಾಗಿ ಹೋದಾಗ ನೋಡ್ರಿ ನಿಮ್ಮ ಮನೆಯವರು ಎಷ್ಟು ಚಂದ ಇರ್ತದೆ. 2-3 ದಿವಸ ಏನೋ ರೊಟ್ಟಿನೇ ಹುಡುಗರಲ್ಲಿ ನಿಮ್ಗೆ ಅಂಥದ್ದೆಲ್ಲ ಮಾಡಿ ಉಣಿಸ್ತಿರ್ತಾರೆ. ಹಂಗೆ ಉಣಿಸಿ ಇನ್ನೇನು ಮಗಳಿಗೆ ಕಳಿಸ್ಬೇಕಂತ ಅಕ್ಷಿತನ ಕರ್ಕೊಂಡು ಬಂದಿದ್ರು. ಮಗಳಿಗೆ ಕಳಿಸ್ಲಕ್ಕ ಅಕ್ಷಾಗ ಬಂದ ಕೂಡಲೇ ಎಲ್ಲರೂ ಅವಾಗೊಂದು ಪದ್ಧತಿ ಇರ್ತಿತ್ತು, ಹತ್ತು ಕರೆದು ಕಳಿಸ್ತಿದ್ರು ಮಗಳಿಗೆ. ಅವರೆಲ್ಲ ಅಳ್ಳಕತ್ರು. ಇವ ಕರಿಲಾಕ ಬಂದ ಗಂಡ ಅಕ್ಕಿನಕಿನ ದೊಡ್ಡ ದನಿ ತೆಗೆದು ಅಳ್ಳಕತ್ತ. ಅವ್ರೆಲ್ಲರಿಗಿನ ದೊಡ್ಡ ದನಿ ತೆಗೆದು ಅಳ್ಳಕತ್ತ. ಯಾಕೆ ಕಳ್ತೀವೋ ತಮ್ಮ ಅಂದ್ರು. ಯಾಕೆ ಕಳ್ತೀವಿ ತಮ್ಮ ಅಂದ್ರೆ ನೀವು ಯಾಕೆ ಕಳ್ತೀರಿ ಅಂತ ಕೇಳ್ದ. ನಾವು ಮಗಳಿಗೆ ಕಳಿಸ್ಲಕತ್ತೀವಿ, ಅದಕ್ಕೆ ಕಳ್ಳಕತ್ತೀವಿ, ನೀ ಯಾಕೆ ಕಳ್ತಿ ಅಂದಾಗ ಅವ ಅಂದ, ನೀವು ಇವತ್ತು ಒಂದೇ ದಿನ ಎತ್ತು ಕೈ ತೊಗೊಂಡ್ಬಿಡ್ತೀರಿ. ತಿಳಿದ ನೋಡಿ ಎಲ್ಲರಿಗೆ. ಈಗಿನ ಕೂಡ ನಾ ದಿನ ಆಳ್ಬೇಕಲ್ವ, ಅದಕ್ಕೆ ಇವತ್ತು ಚಾಲು ಮಾಡೀನಿ ಅಂದಂತ. ಅಂಥವು ದಾಂಪತ್ಯ ಜೀವನಗಳಾಗಬಾರ್ದು. ನಿಮ್ಮ ದಾಂಪತ್ಯ ಜೀವನ ಹೆಂಗಾಗಬೇಕಂತ ಕೇಳಿದ್ರೆ ಸತಿಪತಿಗಳು ಒಂದಾದ ವ್ಯಕ್ತಿ ಹಿತವಾಗಿಪ್ಪುದು ಶಿವಂಗಿ ಅನ್ನಂಗೆ ಆಗಬೇಕು. ಮಹಾರಾಜ ದಿಗ್ಗಿಯವರು ಬಹಳಷ್ಟು ಪರಿಶ್ರಮ ಪಟ್ಟು ನೋಡ್ರಿ, ಅವರಪ್ಪ ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಮಹಾರಾಜ ಅಂತ ಹೆಸರಿಟ್ಟರಂದ್ರೆ ನಮ್ಮ ಪೂಜ್ಯರು ಹೇಳಿದರು, ಮಹಾರಾಜರೇ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದ್ರು. ನಮಗೂ ಕೂಡ ಈ ಭಾಗಕ್ಕೆ ಈ ದೇವಸ್ಥಾನ ಮಾಡೋದ್ರ ಮುಖಾಂತರ ಮಹಾರಾಜನೇ ಮಹಾರಾಜಾಗಿ ನಮ್ಮೆಲ್ಲರಿಗೂ ಪರಿಣಮಿಸಿದಾನೆ ಅಂತ ನಮಗೆ ಖುಷಿ ಆಗ್ತದೆ, ಆನಂದ ಆಗ್ತದೆ. ಉಂಡಾಡ ಹುಡುಗ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದಂದ್ರೆ ನಮ್ಮ ಮುಂದಿನ ಕೂಸ ನಾವೆಲ್ಲ ಕೂಡಿ ಆಡಿದವರು. ಅಂಥವರು ಇವತ್ತು ಇಂತಹ ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಮುಖಾಂತರ ಇಡೀ ನಮ್ಮ ಪ್ರಪಂಚದೊಳಗೆ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದ್ದಾನೆ. ಈಗ ಇವತ್ತಿನ ಮಠಾಧೀಶರು ಸುಮ್ಮನೆ ಜಾತ್ರೆ ಮಾಡಿ ತೇರೆಳಿಸೋದು ನಮ್ಮ ಕೆಲಸ ಅಂತಿರ್ತಾರೆ. ಆದರೆ ತೇರೆಳಿಸೋದು ನಮ್ಮ ಕೆಲಸ ಅಲ್ಲ. ತೇರಿನ ಜೊತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳ ಮಾಡಬೇಕು ಅಂತ ಹೇಳಿ ಒಬ್ಬರು ಸ್ವಾಮಿಗಳು, ಒಬ್ಬ ಪಟ್ಟದೇವರು, ಒಬ್ಬರು ಮಠಾಧೀಶ ಮಾಡಲಾರ್ದಂಥ ಕೆಲಸ ನಮ್ಮ ಮಹಾರಾಜ ದಿಗ್ಗಿಯವರು ಮಾಡಿದ್ದಾರೆ. ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ತಟ್ರಿ. ಒಂದು ಒಳ್ಳೆಯ ಇಬ್ರಾಹಿಂಪುರ ಗ್ರಾಮದಲ್ಲಿ ಸಾಯಿಬಾಬಾ ಮಂದಿರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಉತ್ತಮವಾದಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ವಾತಾವರಣವನ್ನು ಇಲ್ಲಿ ಅವರು ನಿರ್ಮಾಣವನ್ನು ಮಾಡಿರುವಂಥದ್ದು. ಹೋದ ವರ್ಷವೂ ಸಹಿತ ನಾವೆಲ್ಲ ಬಂದಿದ್ದೀವಿ. ಹೋದ ವರ್ಷವೂ ಇಂತಹ ಒಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಮತ್ತು ಒಂದು ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮ ಜರುಗಿರುವಂಥದ್ದು. ಮಹಾರಾಜ ದಿಗ್ಗಿ ವಯಸ್ಸಿನಲ್ಲಿ ಬಹಳ ದೊಡ್ಡವನಲ್ಲ, ಚಿಕ್ಕ ವಯಸ್ಸಿದೆ. ಆದರೆ ಮಾಡುವಂಥ ಹುಮ್ಮಸ್ಸು, ಉತ್ಸಾಹ ಮತ್ತು ಬುದ್ಧಿವಂತಿಕೆ ನಮ್ಮ ಮಹಾರಾಜ ದಿಗ್ಗಿಯಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಕಲ್ಯಾಣ ಮಹೋತ್ಸವವನ್ನು ಮಾಡುವುದರ ಮೂಲಕವಾಗಿ ಇಂತಹ ಒಂದು ಸಾಮಾಜಿಕವಾಗಿರುವಂಥ ಕಾರ್ಯವನ್ನು ಮಹಾರಾಜ ದಿಗ್ಗಿರವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಎಡರು ತೊಡರುಗಳು ಬಂದರೆ ಅವುಗಳನ್ನು ಪರಸ್ಪರ ಒಂದು ಚರ್ಚೆಯ ಮೂಲಕವಾಗಿ, ಪ್ರೀತಿ ವಿಶ್ವಾಸದ ಮೂಲಕವಾಗಿ ಬಗೆಹರಿಸಿಕೊಂಡು ಸಾಂಸಾರಿಕವಾದಂಥ ಬದುಕನ್ನು ಸಾಗಿಸಿಕೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ